ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ಕ್ಯುಲಿನರಿ. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಸಂಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಸ್ಪೆಷಲಾಗಿ ಏನಾದರೂ ಮಾಡಬೇಕು ಅಂತಿದ್ರೆ ಹೆಲ್ದಿ ಬ್ರೇಕ್ಫಾಸ್ಟನ್ನ ಈ ಥರ ಮಾಡ್ಕೋಬೋದು. ಏನು ಅಂತಂದರೆ ಇವತ್ತು ನಾನು ಪರೋಟ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಪರೋಟ ಯಾವುದು ಅಂದರೆ ಇದು ಸೋರೆಕಾಯಿಂದ ಮಾಡೋಂಥ ಪರೋಟ. ಇದು ತುಂಬ ಹೆಲ್ತಿ ಕೂಡ ಸೋರೆಕಾಯಿ. ಈ ನಾನಿಲ್ಲಿ ಒಂದು ಸೋರೆಕಾಯಿನ ತೊಗೊಂಡಿದ್ದೀನಿ. ಆ ಸೋರೆಕಾಯಿನ ಈಗ ಮಧ್ಯಭಾಗ ಕಟ್ ಮಾಡಿಕೊಂಡು ಈಗ ಅದನ್ನು ಮತ್ತೆ ಎಲ್ಲ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಅದರಲ್ಲಿರೋ ಸೀಡ್ಸ್ನೆಲ್ಲ ತೆಗಿತಾ ಇದ್ದೀನಿ. ಸೀಡ್ಸ್ನೆಲ್ಲ ಫಸ್ಟ್ ಹಿಂಗೆ ತೆಗೆದ್ಬಿಟ್ಟು ಅದರಲ್ಲಿರೋಂಥ ಪಲ್ಪ್ ಅಂದರೆ ತಿರುಳು ಏನಿರುತ್ತಲ್ಲ ಆ ತಿರುಳನ್ನು ಚೆನ್ನಾಗಿ ತುರ್ಕೋಬೇಕು. ಈಗ ನಾನು ಎಲ್ಲ ಸೀಡ್ಸ್ ಎಲ್ಲ ತೆಗೆದಾಯಿತು. ಈ ಸೋರೆಕಾಯಿನ ದೊಡ್ಡ ತುರಿ ಇದರಲ್ಲಿ ಚೆನ್ನಾಗಿ ತುರ್ಕೋಬೇಕು. ನಾವು ಚೆನ್ನಾಗಿ ತುರ್ಕೊಂಡು ಆಮೇಲೆ ನಾವು ಇದನ್ನು ಸ್ಟಫಿಂಗಿಗೆ ಯೂಸ್ ಮಾಡ್ಕೋಬೇಕು. ಈಗ ಸೋರೆಕಾಯಿ ತುಂಬ ಹೆಲ್ತಿಗೆ ಒಳ್ಳೆಯದು ಮತ್ತು ಫೈಬರು ಜಾಸ್ತಿ ಇರುತ್ತೆ. ಇದರಿಂದ ನಾವು ತಿಂಡಿ ಮಾಡಿಕೊಟ್ರೆ ಎಲ್ಲರಿಗೂ ಹೆಲ್ತಿಯಾಗೂ ಇರುತ್ತೆ, ಸ್ಪೆಷಲ್ ಅಂತಲೂ ಅನಿಸುತ್ತೆ. ಸೊ ಈಗ ನಾನು ತುರಿದಿರೋಂಥ ಎಲ್ಲ ಸೋರೆಕಾಯಿ ತುರಿನ ಚೆನ್ನಾಗಿ ರಸನ ತಗೊಳ್ತಾ ಇದ್ದೀನಿ. ಈ ರಸನ ನಾವು ವೇಸ್ಟ್ ಮಾಡೋದು ಬೇಡ, ಹಿಟ್ಟನ್ನು ಕಲಸೋಕ್ಕೆ ಉಪಯೋಗಿಸ್ಕೊಳ್ತೀವಿ. ಈ ರಸ ಯಾಕೆ ತಗೊಳ್ತಾ ಇದ್ದೀವಿ ಅಂತಂದರೆ ಸ್ಟಫ್ ಮಾಡುವಾಗ ಅದನ್ನು ಪ್ರಾಬ್ಲಮ್ ಆಗಬಾರ್ದು. ಅದಕ್ಕೆ ನಾನೀಗ ತುರಿನಲ್ಲಿರೋಂಥ ಎಲ್ಲ ರಸನ ತೆಗೆದು ಒಂದು ಬೌಲಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ಈ ತುರಿನೆಲ್ಲ ಒಂದು ಕಡೆ ಎತ್ತಿಟ್ಕೊಳ್ಳೋಣ. ಈಗ ಸ್ಟಫಿಂಗಿಗೆ ಬೇಕಾಗಿರೋ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲೊಂದು ಅರ್ಧ ಇಂಚಷ್ಟು ಶುಂಠಿನ ತುರ್ಕೊಳ್ತಾ ಇದ್ದೀನಿ. ಇದು ಮಸಾಲೆ ಕಲಿಸ್ಕೊಳ್ಳೋದಕ್ಕೆ ಬೇಕಾಗುತ್ತೆ. ಶುಂಠಿಯಿಂದ ಒಳ್ಳೆ ಫ್ಲೇವರು ಕೂಡ ಬರುತ್ತೆ. ಇಲ್ಲಿ ನಾನು 3 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು ಸೋರೆಕಾಯಿಗೆ ಇದಿಷ್ಟು ತೋರಿಸ್ತಾ ಇರೋದು. ಅರ್ಧ ಇಂಚು ಶುಂಠಿ ಮತ್ತು 3 ಹಸಿರು ಮೆಣಸಿನ್ಕಾಯಿ. ನಿಮ್ಮ ಖಾರಕ್ಕೆ ತಕ್ಕಾಗ ಬೇಕಾದರೆ ಕಮ್ಮಿನೂ ಮಾಡ್ಕೋಬೋದು. ಆಮೇಲೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಈ ಥರ ತೊಳೆದು ಹೆಚ್ಚಿಟ್ಕೊಳ್ತಾ ಇದ್ದೀನಿ. ಈಗ ನಾವು ಇದಿಷ್ಟು ಎತ್ತಿಟ್ಕೊಂಡು ಫಸ್ಟು ನಾವು ಹಿಟ್ಟನ್ನು ಕಲಿಸ್ಕೋಬೇಕು. ನಾನಿಲ್ಲಿ ಒಂದು ಬೌಲ್ ಗೋಧಿ ಹಿಟ್ಟು, ಸ್ವಲ್ಪ ಒಂದು ಅರ್ಧ ಬೌಲಷ್ಟು ಕಡಲೆ ಹಿಟ್ಟು, ಉಪ್ಪು, ಓವಿನ ಕಾಳು ಮತ್ತು ಜೀರಿಗೆ ಎಲ್ಲ ಒಂದೊಂದು ಸ್ಪೂನ್ ಹಾಕ್ಕೊಂಡು ಸ್ವಲ್ಪ ಕಸೂರಿ ಮೇಥಿನ ಈ ಥರ ಹಾಕ್ಕೊಂಡು ಕೈಯಲ್ಲಿ ಈ ಥರ ಮ್ಯಾಶ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಫ್ಲೇವರೆಲ್ಲ ಚೆನ್ನಾಗಿ ಬರುತ್ತೆ ಕಸೂರಿ ಮೇಥಿದು. ಈ ಥರ ಹಾಕ್ಕೋಬೋದು. ಅಕಸ್ಮಾತ್ ಕಸೂರಿ ಮೇಥಿ ಇಲ್ಲ ಅಂದರೆ ನೀವು ಪುದೀನ ಸೊಪ್ಪು ಕೂಡ ತೊಳೆದು ಕಟ್ ಮಾಡಿ ಹಾಕ್ಕೋಬೋದು. ಈಗ ನಾನು 1 ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಪರೋಟ ಹಿಟ್ಟು ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಈಗ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗೋಧಿ ಹಿಟ್ಟು, ಕಡಲೆಬೇಳೆ ಹಿಟ್ಟು, ಉಪ್ಪು, ಜೀರಿಗೆ, ಓವಿನ ಕಾಳು ಅಥವಾ ಅಜ್ವೈನ ಅಂತೀವಲ್ಲ ಅದು, ಮತ್ತು ಕಸೂರಿ ಮೇಥಿ, ತುಪ್ಪ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕೆ ಈ ಥರ ಮಿಕ್ಸ್ ಮಾಡ್ಕೋಬೇಕಂದ್ರೆ ಆ ತುಪ್ಪ ಎಲ್ಲ ಕಡೆಗೂ ಸೇರ್ಕೋಬೇಕು. ಅದಕ್ಕೆ ಈಗ ನಾವು ನೀರು ಬದಲಿಗೆ ಈ ಸೋರೆಕಾಯಿ ರಸನೇ ಹಾಕ್ಕೊಳ್ತಾ ಇದ್ವಿ. ನೋಡಿಕೊಂಡು ಗಟ್ಟಿಯಾಗಿ ಕಲಿಸ್ಕೋಬೇಕು. ಪರೋಟ ಹಿಟ್ಟು ಯಾವಾಗಲೂ ಗಟ್ಟಿಯಾಗಿ ಕಲಿಸ್ಕೋಬೇಕು. ಯಾಕೆಂದರೆ ನಾವು ಸ್ಟಫಿಂಗನ್ನು ಇಟ್ಟು ಅದನ್ನು ಮತ್ತೆ ಲಟ್ಸೋದ್ರಿಂದ ಗೋಧಿ ಹಿಟ್ಟು ಆದಷ್ಟು ಗಟ್ಟಿನೇ ಕಲಿಸ್ಕೋಬೇಕು. ನಾವು ಇದನ್ನೊಂದು 15ರಿಂದ 20 ನಿಮಿಷ ನೆನೆಯೋಕೆ ಬಿಟ್ಟರೆ ಸಾಕು. ಈಗ ನಾನು ಈ ರೀತಿ ಚಪಾತಿ ಹಿಟ್ಟನ್ನು ಅದಕ್ಕೆ ಕಲಿಸ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಗಟ್ಟಿಗೆ ಕಲಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಅಂದರೆ ನೆಂದ್ಕೋಬೇಕು. ಒಂದು 15ರಿಂದ 20 ನಿಮಿಷ ಚೆನ್ನಾಗಿ ನೆಂದ್ಕೋಬೇಕು. ಸ್ವಲ್ಪ ಮೇಲೆ ಎಣ್ಣೆ ಹಾಕಿ ನಾನು ಅದನ್ನು ಉಂಡೆ ಮಾಡಿ ಈ ಥರ ಚೆನ್ನಾಗಿ ನಾದ್ಬಿಟ್ಟು ಕಲಸಿ ಎತ್ತಿಡ್ತೀನಿ. ಇದು ಒಂದು 15 ನಿಮಿಷ ನೆಂದರೆ ಸಾಕು. ಈಗ ಅದಷ್ಟು ಉಂಡೆ ಥರ ಚೆನ್ನಾಗಿ ನಾದ್ಕೊಂಡು ಕಲಸಿ ಆಗಿದೆ. ಈಗ ಅದನ್ನು ನಾವು ಒಂದು ಕಡೆ ಎತ್ತಿಡೋಣ. ಈಗ 15 ನಿಮಿಷ ನೆಂದಾಗಿದೆ. ಈಗ ಪರೋಟ ಹಿಟ್ಟು ನೋಡಿ ಈ ಥರ ಆಗಿದೆ. ಚೆನ್ನಾಗಿ ನೆಂದ್ಕೊಂಡಾದ್ಮೇಲೆ ಈಗ ನಾವು ಸ್ಟಫಿಂಗಿಗೆ ತುರಿದಿಟ್ಟಿರೋಂಥ ಸೋರೆಕಾಯಿ ತುರಿ, ಹಸಿರು ಮೆಣಸಿನ್ಕಾಯಿ, ಅಚ್ಕಾರದ ಪುಡಿ, ಅರಿಶಿನ, ಗರಂ ಮಸಾಲ 1 ಸ್ಪೂನು ಮತ್ತು ಆಮ್ಚೂರ್ ಪೌಡರ್ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಮತ್ತು ಮಸಾಲೆ ಪೌಡರ್ ಇನ್ನೊಂದು ಹಾಕ್ಕೊಂಡು, ಆಮೇಲೆ ಹುರ್ಗಡ್ಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬೈಂಡಿಂಗಿಗೆ ಅಂತಂದ್ಬಿಟ್ಟು, ಆಮೇಲೆ ಉಪ್ಪು ಮತ್ತು ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪನ್ನ ನೀವು ಆದಷ್ಟು ಕಡಿಮೆನೇ ಹಾಕ್ಕೊಳ್ಳಿ. ಆಮೇಲೆ ಉಪ್ಪು ತುಂಬ ಜಾಸ್ತಿ ಹಾಕಿ ನೀರು ಬಿಟ್ಕೊಂಡ್ರೆ ಅದು ನಿಮಗೆ ಸ್ಟಫಿಂಗ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಆಮೇಲೆ ಫ್ರೆಂಡ್ಸ್ ಇಲ್ಲಿ ಏನು ಅಂದರೆ ನೋಟ್ ಮಾಡ್ಕೋಬೇಕಾಗಿರೋದು, ನೀವೆಲ್ಲದನ್ನು ರೆಡಿ ಮಾಡಿಕೊಂಡು ಪರೋಟ ಇನ್ನೇನು ಮಾಡೋ ಟೈಮಲ್ಲಿ ನೀವು ಸ್ಟಫಿಂಗಿಗೆ ಉಪ್ಪು ಖಾರ ಎಲ್ಲ ಹಾಕ್ಕೊಂಡು ಕಲಿಸ್ಕೊಂಡು ಇಮ್ಮಿಡಿಯೇಟು ನೀವು ಸ್ಟಫ್ ಮಾಡ್ಕೊಳ್ತಾ ಪರೋಟ ಮಾಡಬೇಕು. ಈಗ ನಾವೆಲ್ಲ ರೆಡಿ ಇಟ್ಕೊಂಡು ಲಾಸ್ಟಿಗೆ ಅದನ್ನು ಖಾರ ಉಪ್ಪು ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಈಗ ಲಟ್ಟಿಸ್ಕೊಂಡು ನಾವು ಹಂಚು ಎಲ್ಲ ಕಾಯಕ್ಕೆ ಇಟ್ಬಿಟ್ಟು ಈಗ ನಾವು ಒಂದೊಂದೇ ಚಪಾತಿ ಥರನೇ ಹಿಂಗೆ ಇಷ್ಟು ಫಸ್ಟು ಪೂರಿ ಎಷ್ಟು ಅಗಲಕ್ಕೆ ಲಟ್ಟಿಸ್ಕೊಂಡು ಇಷ್ಟು ದಪ್ಪನೇ ಇರಬೇಕು ತಿಕ್ನೆಸ್ಸು, ಲಟ್ಟಿಸ್ಕೊಂಡು ನಾವು ಮಿಕ್ಸ್ ಮಾಡ್ಕೊಂಡಿರೋಂಥ ಸ್ಟಫಿಂಗ್ನ ಫಿಲ್ ಮಾಡಿ ಈ ಥರ ನೆರಿಗೆ ಬರೋ ಥರ ಫೋಲ್ಡ್ ಮಾಡ್ಕೊಳ್ತಾ ಬರಬೇಕು. ಫಸ್ಟು ನಿಧಾನಕ್ಕೆ ಈ ಥರ ಒಂದು ಕಡೆಯಿಂದ ಮಾಡ್ಕೊಳ್ತಾ, ಎಕ್ಸ್ಟ್ರಾ ಆಗಿದ್ದರೆ ನಿಮಗೆ ಅದು ಹಿಟ್ಟು ಎಕ್ಸ್ಟ್ರಾ ಆಗಿದ್ದರೆ ತೆಗೆದ್ಬಿಡಿ, ಇಲ್ಲಾಂದರೆ ಅಲ್ಲಿಗೆ ಅಡ್ಜಸ್ಟ್ ಮಾಡ್ಬೋದು. ಅಂದರೆ ಪ್ಯಾಕ್ ಮಾಡಿಬಿಟ್ಟು ಈ ಥರ ಲೈಟಾಗಿ, ತುಂಬ ಪ್ರೆಷರ್ ಹಾಕ್ಬಾರ್ದು, ಲೈಟಾಗಿ ಈ ಥರ ಲಟ್ಟಿಸ್ಕೊಳ್ತಾ ಬರಬೇಕು.
ನಿಮಗಿದು ಸ್ಟಫಿಂಗ್ ತುಂಬ ಲೇಟಾಗಿ ಮಾಡ್ತಾ ಹೋದರೆ ಅದು ನೀರು ಬಿಡೋಕ್ಕೆ ಶುರು ಆಗಿಬಿಡುತ್ತೆ. ಹಾಗಾಗಿ ಬೇಗ ಬೇಗ ಮಾಡ್ಕೊಂಬಿಡ್ಬೇಕು. ಎಲ್ಲ ರೆಡಿ ಇಟ್ಕೊಂಡು ಬೇಗ ಮಾಡ್ಕೊಳ್ತಾ ಹೋದರೆ ಪ್ರಾಬ್ಲಮ್ ಆಗೋದಿಲ್ಲ. ಅದಕ್ಕೋಸ್ಕರನೇ ನಾವು ಹುರ್ಗಡ್ಲೆ ಹಿಟ್ಟನ್ನು ಹಾಕಿದ್ದೀವಿ ಬೈಂಡಿಂಗಿಗೆ. ಈಗ ನಾವು ಹಂಚು ಕಾದಿರೋ ಹಂಚಿಗೆ ಸ್ವಲ್ಪ ತುಪ್ಪ ಹಾಕಿ, ನೀವು ತುಪ್ಪ ಇಲ್ಲಾಂದರೆ ಎಣ್ಣೆ ಬೇಕಾದರೂ ಬಳಸ್ಬೋದು, ಹಾಕ್ಕೊಂಡು ಈಗ ಲಟ್ಸಿರೋ ಅಂಥ ಪರಾಟನ ಹಾಕಿ ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ತುಪ್ಪನ ಬ್ರಷ್ ಮಾಡಿದ್ದೀನಿ ನಾನೀಗ. ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ನಾವು ರೋಸ್ಟ್ ಮಾಡಬೇಕಂದ್ರೆ ಬೇಯಿಸ್ಕೋಬೇಕೀಗ ಪರೋಟನ. ಇದು ಸೋರೆಕಾಯಿ ಪರೋಟ ಹೆಲ್ದಿಗೂ ಒಳ್ಳೆಯದು, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಬೇರೆ ಆಲೂಗೆಡ್ಡೆ ಪರೋಟ, ಗೋಬಿ ಪರೋಟ ಎಲ್ಲ ತಿಂದಂಗೆ ಇದನ್ನು ಇನ್ನೊಂದು ಥರ ಡಿಫ್ರೆಂಟಾಗಿ ಟೇಸ್ಟು ಚೆನ್ನಾಗಿರುತ್ತೆ. ಸಂಡೇ ಅಥವಾ ಯಾವ ಥರ ಬ್ರೇಕ್ಫಾಸ್ಟ್ ಅಥವಾ ಲಂಚಿಗೆ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಒತ್ತಿ ಒತ್ತಿ ಬೇಯಿಸ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟು ಕೂಡ. ಈ ಥರ ಎರಡು ಕಡೆಯೂ 2 ನಿಮಿಷ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಇದಕ್ಕೆ ಬೇಕಾದ್ರೆ ನೀವು ತುಪ್ಪನೇ ಹಾಕ್ಕೊಂಡು ಮಾಡ್ಬೋದು, ಇಲ್ಲ ಎಣ್ಣೆನಾದರೂ ಹಾಕ್ಕೊಂಡು ಬೇಯಿಸ್ಕೋಬೋದು. ನೋಡಿ ಈ ಥರ ಚೆನ್ನಾಗಿ ಕ್ರಿಸ್ಪಿಯಾಗೋ, ನಾವು ಹಿಟ್ಟು ಕಲಿಸುವಾಗ ಕೂಡ ತುಪ್ಪ ಹಾಕಿ ಕಲಿಸಿದ್ವಿ, ಹಾಗಾಗಿ ಇದೊಂಥರ ಚೆನ್ನಾಗಿ ಕ್ರಿಸ್ಪಿನೂ ಬರುತ್ತೆ. ಒಂಥರ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಹಾಗೇನೂ ತಿನ್ಬೋದು, ಯಾಕೆಂದರೆ ಉಪ್ಪು ಖಾರ ಎಲ್ಲ ಹಾಕಿದ್ದೀವಿ. ಮೆಣಸಿನ್ಕಾಯಿ ನೀವು ಹೆಚ್ಚು ಹಾಕೊಳ್ಳೋದು ಬೇಡ ಅಂದರೆ ಪೌಡರ್ ಮಾಡಿ ಮಿಕ್ಸಿನಲ್ಲಿ ಪೌಡರ್ ಕೂಡ ಮಾಡಿ ಹಾಕೋಬೋದು, ಇಲ್ಲ ಅಂದರೆ ಬರೀ ಖಾರದ ಪುಡಿ ಹಾಕೋಬೋದು. ಖಾರದ ಪುಡಿ ಹಾಕಿದ್ರೆ ಕಲರ್ ಈ ಥರ ಬರೋಲ್ಲ, ತುಂಬ ಕೆಂಪಗೆ ಬಂದುಬಿಡುತ್ತೆ. ಹಾಗಾಗಿ ಸ್ವಲ್ಪ ಖಾರದ ಪುಡಿ ಹಾಕಬೇಕು, ಹಸಿರು ಮೆಣಸಿನ್ಕಾಯಿ 2-3 ಹಾಕ್ಕೋಬೇಕು. ಈಗ ನಮ್ಮ ಸೋರೆಕಾಯಿ ಪರಾಟ ರೆಡಿ ಇದೆ. ಇದನ್ನು ನೀವು ಮಕ್ಕಳಿಗೆ ಬೆಣ್ಣೆ ಹಾಕಿನಾದರೂ ಕೊಡ್ಬೋದು. ಹಾಗೆ ಈ ಥರ ನೋಡಿ ಹಿಂಗೆ ಬೆಣ್ಣೆನ ಸವರ್ಬಿಟ್ಟು ರೋಲ್ ಮಾಡಿ ಕೊಡ್ಬೋದು ಮಕ್ಳಿಗಾದರೆ, ಇಲ್ಲಾಂದರೆ ಈ ಥರ ಹಿಂಗೆ ಸ್ಲೈಸ್ ಮಾಡಿ ಕೊಡ್ಬೋದು. ನೋಡಿ ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿ ಲೇಯರ್ ಬಂದಿದೆ. ಈ ಥರ ಸೋರೆಕಾಯಿನ ಮಾಡಿ ಕೊಡ್ಬೋದು. ಜೊತೆಗೆ ರಾಯ್ತ ಇಟ್ಟು ಕೊಡ್ಬೋದು, ಸೌತೆಕಾಯಿನಾದರೂ ಹಾಕ್ಬೋದು, ಇಲ್ಲ ಟೊಮೆಟೊ ರಾಯ್ತನಾರ ಮಾಡಿ ಕೊಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.